ಪೇಂಟಿಂಗ್ ನೋಡಿ ಅವ್ರು ನಮ್ಮನ್ನೇ ಕಾಲು ದಿವಸ ಬರಬೇಕಾಗಿದೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಡೇ 2 ಇನ್ ಮೈಸೂರು. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀರಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಆದಮೇಲೆ ನಂಜನಗೂಡಿಗೆ ಹೋಗ್ಬೇಕು. ಇವನು ಮಾಡೋ ಹಿಂಸೆಗೆ ಅದು ಭಯ ಪಟ್ಕೊಂಡು ಹೋಗ್ತಾ ಇದೆ ಗೈಸ್. ಅದು ನೀನು ಫನ್ನಾಗಿ ಎಂಜಾಯ್ ಮಾಡ್ತಾ ಇದೆ ನೋಡಿ. ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ, ಪ್ಲಸ್ ದೇವಸ್ಥಾನ. ಮಾರ್ನಿಂಗು ಸ್ವಿಮ್ಮಿಂಗು ಕೊನೆಗೂ ಹೋಗಲೇ ಇಲ್ಲ ಗೈಸ್. ಸಿಕ್ಕಾಪಟ್ಟೆ ನಿದ್ರೆ ಆ್ಯಂಡ್ ತುಂಬಾ ಬ್ಯಾಕ್ ಪೇನ್ ಇತ್ತು ನನಗೆ. ಅದಕ್ಕೆ ನಾನು ಸ್ವಿಮ್ ಮಾಡೋಕ್ಕೆ ಹೋಗಲಿಲ್ಲ. ಇವಾಗಲೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇದೆ. ರೆಸ್ಟೋರೆಂಟ್ ಸುತ್ತಲೂ ವಾಟರಿಂಗ್ ಫ್ಲೋ ಆಗೋಕ್ಕೆ ಮಾಡಿದ್ದಾರೆ. ಸೊ ಡಕ್ಸ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನಿಮಗೆ ಅಲ್ಲೊಂದು ಡಕ್ ಇದೆ, ಹೋಯ್ತು, ಕಾಣಿಸ್ತಿದ್ಯಾ? ಹೋಯ್ತು. ಇಲ್ಲೊಂದು ಅನ್ನಪೂರ್ಣೇಶ್ವರಿ ದೇವ್ರು ಇಟ್ಟಿದ್ದಾರೆ. ಆಲದ ಮರ ಇದೆ. Close. So guys, ನಾವು ಮಾಡ್ತಾವ್ರಿ ಇವಾಗ. 3, 2, 1, go. Go, ಹೊಡಿ. ಓ ಕ್ಲೋಸ್. ಇದು ಆಕ್ಚುಲಿ ಚೆನ್ನಾಗಿಲ್ಲ, ಹೊಡಿತದೆ ಕೈಗೆ. ಸೊ ಒನ್ ಮೋರ್ ಟ್ರಯಲ್ಸ್. ಹೋಗಿಲ್ಲ ನೋಡಿ ಕೈ ಹೆಂಗಾಗಿದೆ ಅಂದು. ಸೊ ಗೈಸ್, ನಾನು ನಮ್ಮ ಮಮ್ಮಿಗೆ ಚಾಲೆಂಜ್ ಮಾಡೀನಿ. ಏನಂದರೆ 3 ಚಾನ್ಸಸ್ ಇರುತ್ತೆ. ಅದರಲ್ಲಿ 2 ಯಾವ್ದಾದ್ರು ಬಿದ್ದಿದ್ರೆ ನಾನು ನನ್ನ ಪಾಕೆಟ್ ಮನಿಯಿಂದ 500 ಕೊಡ್ತೀನಿ. ಗಾಯ್ಸ್, ನಾವು ಟಾರ್ಗೆಟ್ ಹೋಗ್ಬಿಡ್ದು. ಓ ಶೆಟ್ ಗಾಯ್ಸ್, ನನ್ನ 500 ಲಾಸ್ ಆಯಿತು ಇವಾಗ. ಗಾಯ್ಸ್, ಇದು ನಮ್ಮ ಮಮ್ಮಿದು ಸೆಕೆಂಡ್ ಚಾನ್ಸ್. ಈ ಸತಿ ಹೋದರೆ ಟಾರ್ಗೆಟ್ಗೆ ನಂದು ಇನ್ನೊಂದು 500 ಲಾಸ್ ಆಗುತ್ತೆ. ಸೊ ಹೋಪ್ಸ್ ಇಟ್ ಡಸ್ ನಾಟ್ ಗೋಸ್. ಓ ಶೇಟ್, 8 ಬಿದ್ದಿದೆ. ನೀ ಸೀಸೋ ಆಡಿಸ್ತಾ ಇದ್ದಾರೆ. ಕೊಚ್ಬಿಡುತ್ತೆ ಅಷ್ಟೇ. ಅದು ರಿಲ್ಯಾಕ್ಸ್ ಮಾಡ್ತಾ ಇದ್ದೆ, ಸ್ಟ್ರೆಚಿಂಗ್ ಮಾಡ್ತಾ ಇತ್ತು ನೋಡಿ. ಯೋಗ ಮಾಡ್ತಾ ಇದ್ದೆ ನೋಡಿ ಗೈಸ್. ಇದು ಈ ಒಂದು ಡಕ್ಕು ಲಾಕ್ ತೆಗಿಯಕ್ಕೆ ಬರ್ತಾ ಇಲ್ಲ. ನಮ್ಮ ಮಮ್ಮಿಗೆ ಫೋಟೋ ಶೂಟ್ ನಡೀತದೆ ಇವಾಗ. ಮಾಡೋದು ಅಂತೆಗೆ. ನಾವಿವಾಗ ನಂಜನಗೂಡು ಬಂದಿರಿ. ಬೇಗ ದರ್ಶನ ಆದರೆ ಸಾಕಾಗಿದೆ, ಯಾಕಂದರೆ ತುಂಬ ರಶ್ ಇದೆ. ಆಗುತ್ತೋ ಇಲ್ಲೋ ಅನ್ನೋದೇ ಡೌಟ್ ಆಗಿದೆ. ನನ್ನ ಮಗಳು ಮತ್ತು ನಮ್ಮ ಅತ್ತೆಯವರು ದೀಪ ಹಚ್ಚಕ್ಕೆ ಅಂತ ಹೋದರು, ಎಲ್ಲೋ ಮಿಸ್ ಆಗಿಬಿಟ್ಟಿದ್ದಾರೆ. ಅವ್ರಿಗೋಸ್ಕರ ನಾವು ಕಾಯ್ತಾ ಇದ್ದೀರಿ. ನಮ್ಮ ಮನೆಯವ್ರು ಅವ್ರನ್ನ ಹುಡ್ಕೋಕೆ ಹೋಗಿದ್ದಾರೆ. ಇವಾಗ ನಾವು ದರ್ಶನ ಮಾಡೋಕ್ಕೆ ಬಂದಿದ್ದೀರಿ. ಟೈಮ್ ಬಂದು 2:30 ಆಗೋಗಿದೆ. ಇನ್ನೂ ಓಪನ್ ಇದೆ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು ಹೊರಗಡೆ ಹೋಗಿ. ಸೊ ನಾವು ಹೊರಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೇವೆ. ಇಲ್ಲಿ ನಾವು ಇವಾಗ ಊಟ ಮಾಡೋಕ್ಕೆ ಬಂದಿರಿ. ಮನೆ ಊಟ ಥರ ಇರುತ್ತೆ. ಊಟ ಮಾತ್ರ ಸೂಪರಾಗಿರುತ್ತೆ.
ಇವಾಗ ಬರ್ಡ್ಸ್ನ ನೋಡೋಕ್ಕೆ ಅಂತ ಬಂದಿದ್ದೀರಿ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಅಲ್ಲ, ಇದಕ್ಕೆ ಮುಂಚೆ ಬಂದೀನಿ. ಅವಾಗೂ ಇವಾಗೂ ತುಂಬಾ ಚೇಂಜಸ್ ಇದೆ. ಆ್ಯಂಡ್ ಇವಾಗ ತುಂಬ ಅಪ್ಗ್ರೇಡ್ ಮಾಡ್ಯಾರೆ, ತುಂಬ ವೆರೈಟಿ ಆಫ್ ಪ್ಲಾಂಟ್ಸ್ ಇಟ್ಟಾರೆ. ನನ್ನ ಮಗಳಿಗೆ ಫೋಟೋ ತೆಗಿ ಅಂದರೆ ಹೆಂಗೋ ಯಾವ ಆ್ಯಂಗಲ್ನಿಂದನೋ ತೆಗಿತಾ ಇದ್ದಾಳೆ ನೋಡಿ. ನಾವು ಒಳಗಡೆನೂ ಫೋಟೋ ಕ್ಲಿಕ್ ಮಾಡಿಸ್ಕೊಂಡ್ರಿ, ಮಕ ಬಿಡಿಸ್ಕೊಂಡು. ಇದಕ್ಕೆ 300 350 ಅನ್ಸುತ್ತೆ ಗೈಸ್. ಹೇಗಿದೆ? ನಾವಿವಾಗ ಪ್ಯಾಲೇಸ್ ನೋಡೋಕ್ಕೆ ಅಂತ ಬಂದಿದ್ದೀರಿ. ನಮ್ಮ ಅತ್ತೆಯವ್ರು ನೋಡ್ಬೇಕಂದ್ರು, ಇನ್ನು ಬರ್ತಾ ಇದ್ದಾರೆ ಅವರು. 5 ಮಿನಿಟ್ಸ್ ಇದೆಯಂತೆ ಕ್ಲೋಸ್ ಆಗೋದಕ್ಕೆ. ನೋಡಿ ಬರೀ ಜ್ಯೂಸೇ ಕುಡಿತಾ ಇದ್ದಾನೆ. ಪ್ಯಾಲೇಸ್ ಒಳಗಡೆ ನನಗೆ ಈ ಸ್ಪಾಟ್ ತುಂಬಾ ಇಷ್ಟ. ಯಾಕಂದರೆ ಆ 2 ಟೈಗರ್ ಐ ಕ್ಯಾಚಿ ಆಗಿದೆ. ಹೆಂಗಿದೆ ನೋಡಿ ಗೈಸ್, ಸಕ್ಕತ್ತಾಗಿದೆ. ನನಗಂತೂ ತುಂಬಾ ಇಷ್ಟ. ಪರಿಣಿ ಚಿಕ್ಕವಳಿದ್ದಾಗ ಕರ್ಕೊಂಬಂದಿದ್ದು, ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ. ಸೊ ನಾನು ಅವಳಿಗೆ ಹೇಳ್ತಾ ಇದ್ದೆ, ನೀನು ಚಿಕ್ಕ ಪಾಪು ಇದ್ದಾಗ ಕರ್ಕೊಂಬಂದಿದ್ದು ಅಂತ. ಬನ್ನಿ ಮುಂದೆ ಹೋಗೋಣ. ನಮ್ಮ ಮನೆಯವರೆಲ್ಲ ಮುಂದೆ ಹೊರಟೋಗಿದ್ದಾರೆ, ನಾವಿನ್ನ ಹಿಂದೆನೇ ಇದ್ದೀರಿ. ಸೊ ಲೆಟ್ಸ್ ಗೋ. ಪೇಂಟಿಂಗ್ ನೋಡಿ, ಅವ್ರು ನಮ್ಮನ್ನೇ ನೋಡೋ ಥರನೇ ಕಾಣುತ್ತೆ. ಆ್ಯಂಟಿಕ್ ಪೀಸೇ ಗೈಸ್. ನೋಡಿ, ಇವಾಗಿನವರು ಈ ಥರ ಡಿಸೈನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ವಾವ್, ನೋಡಿ ಗಾಯ್ಸ್, ಎಷ್ಟು ಡೀಟೇಲಿಂಗ್ ಆಗಿದೆ ಪೇಂಟಿಂಗು, ಎಷ್ಟು ಸಕ್ಕದಾಗಿದೆ ಅಂತ. ಆ್ಯಂಡ್ ಮುಂಚೆ ಇಲ್ಲೆಲ್ಲ ಕೂತ್ಕೊಂಡಂಗೆ ಬಿಡೋರು, ಇವಾಗ ಬಿಡೋದಿಲ್ಲ, ಎಲ್ಲ ಕಡೆ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಪೂಜೆ ಮಾಡಿ ಬಾಗಿಲಿಗೆ ದೀಪ ಹಚ್ಚಿದ್ದಾರೆ ನೋಡಿ. ಆಚೆ ಬಂದಮೇಲೆ ಪ್ಯಾಲೇಸ್ ಆಚೆ ಒಂದು ಫೋಟೋ ಇಲ್ಲ ಅಂದರೆ ಹೇಗೆ ಗೈಸ್? ಇವಾಗ ನಾವು ಮಿಂಚಮ್ಗೆ ಬಂದಿದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ರಿ. ಲಾಸ್ಟ್ ಪೂಜೆ ಬಂದು 8:30ಗೆ. ಸೆಟ್ ದೋಸೆ, ಆನಿಯನ್ ದೋಸೆ, ಅಲ್ಲಿ ಆನಿಯನ್ ದೋಸೆ, ಪಿಜ್ಜಾ, ಮಸಾಲೆ ದೋಸೆ ಬರಬೇಕಾಗಿದೆ. ಸೊ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಫುಡ್ಡು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸು, ಅದಕ್ಕೆ ನೋಡಿ, ಸರಿನೇ ಪ್ಲೇಟೇ ಖಾಲಿ ಮಾಡಿಬಿಡಿ.